ಭಾರೀ ಮಳೆಗೆ ಹಳ್ಳದಲ್ಲಿ ಕೊಚ್ಚಿ ಹೋದ ಪಿಕಪ್ ವಾಹನ. ಕಾರ್ಮಿಕರನ್ನ ಹೊತ್ತು ಹಳ್ಳ ದಾಟುವಾಗ ಪಿಕಪ್ ವಾಹನ ಪಲ್ಟಿಯಾಗಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ 10ಕ್ಕೂ ಹೆಚ್ಚು ಮಂದಿ ಸೇಫ್ ಆಗಿದ್ದಾರೆ. ವಿಜಯನಗರದ ಕೂಡ್ಲಗಿ ತಾಲೂಕಿನ ಪಿಂಚಾರಹಟ್ಟಿಯಲ್ಲಿ ನಡೆದಿರೋ ಘಟನೆ ಇದು. ತುಂಬಿ ಹರಿತಾ ಇದ್ದ ಹಳ್ಳ ದಾಟುವ ವೇಳೆ ಪಿಕಪ್ ವಾಹನ ಪಲ್ಟಿಯಾಗಿದೆ. ಆ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಈ ಸಂಡೂರು ಭಾಗ ಆಗಿರಬಹುದು, ವಿಜಯನಗರ ಆಗಿರಬಹುದು, ಬಳ್ಳಾರಿ ಆಗಿರಬಹುದು. ಸೊ ಆ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಸೇತುವೆ ದಾಟೋಕ್ಕಾಗದೆ ಆ ಪಿಕಪ್ ವಾಹನ ಅಲ್ಲೇ ಪಲ್ಟಿಯಾಗ್ಬಿಟ್ಟಿದೆ. ಆ ಪಿಕಪ್ ವಾಹನ ನೀರಲ್ಲಿ ಕೊಚ್ಚಿ ಹೋಗದಂತೆ ಒಂದು ಹಗ್ಗ ಕಟ್ಟಿ ತಕ್ಷಣ ಸೈಡಲ್ಲಿ ಇರುವಂತಹ ಮರಕ್ಕೋ ಅಥವಾ ಅಲ್ಲಿ ಬೇರೆ ಸಪೋರ್ಟಿಗೆ ಆ ಹಗ್ಗ ಕಟ್ಟಿ ಆ ಪಿಕಪ್ ವಾಹನವನ್ನ ನಿಲ್ಲಿಸಿರೋದನ್ನ ನಾವು ಗಮನಿಸಬಹುದು. ಇನ್ನು ಗ್ರಾಮಸ್ಥರಲ್ಲೂ ಒಂದು ರೀತಿ ಕುತೂಹಲ. ಮಳೆ ಬಂತಂದ್ರೇನೆ, ಕೋಡಿ ಬಿದ್ರೇನೆ ನೋಡಕ್ ಹೋಗ್ತಾರೆ ನಮ್ಮ ಜನ. ಅದರಲ್ಲೂ ಈ ವಾಹನ ಕೊಚ್ಚಿ ಹೋಗ್ತಾ ಇತ್ತು ಅಂತ ತುಂಬಾ ಜನ ಕುತೂಹಲ ಭರಿತರಾಗಿ ವೀಕ್ಷಿಸೋಕೆ ಹೋಗಿದ್ದಾರೆ. ಆದರೆ ಅಲ್ಲಿ ಜನ ಮಧ್ಯಭಾಗ ಹೋಗಿ ನಿಂತ್ಕೊಂಡಿದ್ದಾರೆ. ತಡೆಗೋಡೆ ಬೇರೆ ಇಲ್ಲ ಅಲ್ಲಿ ಸೇತುವೆಗದು. ಆಕ್ಚುಲಿ ಇಂತಹ ಸನ್ನಿವೇಶಗಳಲ್ಲಿ, ಇಂತಹ ಸಿಚುವೇಶನ್ ಅಲ್ಲಿ ಮಳೆಯಲ್ಲಿ ಹೋಗಿ ನಿಂತ್ಕೊಳ್ಳೋದು ಡೇಂಜರಸ್. ಅವರು ಕೂಡ ಕೊಚ್ಚಿ ಹೋಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಸ್ಥಳದಲ್ಲಿ ಪೊಲೀಸರು ನಿಯೋಜನೆಗೊಳಿಸಿರ್ಲಿಲ್ವಾ ಅಥವಾ ಭದ್ರತೆಗಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರ್ಲಿಲ್ವಾ ಗೊತ್ತಿಲ್ಲ. ಆದರೆ ದಡದಲ್ಲಿ ನಿಂತ್ಕೊಂಡು ನೋಡೋ ಬಿಟ್ಟು ಮಧ್ಯಭಾಗ ಹೋಗಿ ತುಂಬಿ ಹರಿತಾ ಇರುವಂತಹ ಹಳ್ಳದ ಹತ್ರ ಹೋಗಿದ್ದಾರೆ ಜನ. ಇನ್ನು ವಿಜಯನಗರದಲ್ಲಿ ರಾತ್ರಿ ಸುರಿದ ಮಳೆಗೆ ಬೇರೆ ಬೇರೆ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಭಾರೀ ಮಳೆಗೆ ನೂರಾರು ಎಕರೆ ಜಮೀನು ಜಲಾವೃತಗೊಂಡಿದೆ. ಹೊಸಪೇಟೆ ತಾಲೂಕಿನ ರಾಯರ ಕೆರೆ ಪ್ರದೇಶದಲ್ಲಿ ಈ ಅವಾಂತರ ಆಗಿರುವಂಥದ್ದು. ಜಮೀನಿನಲ್ಲಿ ಮೊಣಕಾಲುದ್ದ ನೀರು ಸಂಗ್ರಹ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಬಾಳೆ ಮತ್ತು ಕಬ್ಬು ಸೇರಿ 10 ಬೆಳೆಗಳನ್ನು ಬೆಳೆದಿದ್ರು. ಆ ಬೆಳೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದ್ಯಾವುದೋ ಕೆರೆ ಅಲ್ಲ, ಬದಲಾಗಿ ಇದು ರೈತರ ಜಮೀನು. ಆ ಜಮೀನಲ್ಲಿ ತೆಂಗು ಬೆಳೆದಿದ್ದಾರೆ, ಬಾಳೆ ಬೆಳೆದಿದ್ದಾರೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿದ್ದಾರೆ. ಅದೆಲ್ಲವೂ ಸದ್ಯಕ್ಕೆ ನೀರು ಪಾಲಾಗ್ಬಿಟ್ಟಿದೆ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಒಂದು ಹದದ ಮಳೆ ರೈತರಿಗೆ ಬೇಕಾಗಿತ್ತು. ಆದರೆ ಈ ವಿಜಯನಗರ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿರೋದ್ರಿಂದ ಬೆಳೆ ಕೂಡ ಹಾನಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.